ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಕಷ್ಟಗಳು, ಸಂಕೋಲೆಗಳು, ಸಾಕಷ್ಟು ಹರ್ಡಲ್ಸ್ಗಳನ್ನು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಅನುಭವಿಸ್ತಾನೆ ಇರ್ತೀವಿ. ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ, ಒಂದ ಎರಡ ಜೀವನದಲ್ಲಿ ಸಾಕಷ್ಟು ಕಷ್ಟಗಳ ಸಂಕೋಲೆ ಸರಮಾಲೆ ಇದ್ದಿದ್ದೆ. ಹಾಗಾದರೆ ಈ ಗುರುಪೂರ್ಣಿಮೆಯ ದಿನ ವೀಕ್ಷಕರೇ, ಏನಾದರೂ ಒಂದು ರೆಮಿಡಿಯನ್ನು ಮಾಡಿಕೊಂಡು ಆ ಜೀವನದ ಸಕಲ ಸಂಕಷ್ಟಗಳಿಂದ, ಕಷ್ಟಗಳ ಒಂದು ಸರಮಾಲೆಯಿಂದ ಹೊರಗಡೆ ಬರಬಹುದು. ಅದಕ್ಕೆ ಒಂದು ಪವರ್ಫುಲ್ ರೆಮಿಡಿಯನ್ನು ಹೇಳ್ತೀನಿ. ಅದೇನಪ್ಪ ಅಂದರೆ, ಒಂದು ಹಿತ್ತಾಳೆಯ ತಟ್ಟೆಯನ್ನು ತಗೊಳ್ಳಿ, ಅದರ ಮೇಲೆ 12 ಅರಿಶಿಣದ ಕೊಂಬುಗಳನ್ನು ಇಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಪೂರ್ಣಿಮೆಯ ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಗುರುಪೂರ್ಣಿಮೆಯ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಹೌದು, ಗುರುಪೂರ್ಣಿಮೆಯ ದಿನ ಗುರುವಿಗೆ ಸಂಬಂಧಪಟ್ಟಂತಹ ಹಲವಾರು ರೆಮಿಡಿಗಳನ್ನು ನಾನು ಹೇಳ್ತಾನೆ ಬರ್ತಾ ಇರ್ತೀನಿ. ಈ ಗುರುಪೂರ್ಣಿಮೆಯ ದಿನ ಜೀವನಕ್ಕೆ ಬಂದಂತಹ ಸಕಲ ಸಂಕಷ್ಟಗಳನ್ನು ಕಳೆದುಕೊಳ್ಳೋದಕ್ಕೆ ಒಂದು ಪವರ್ಫುಲ್ ರೆಮಿಡಿಯನ್ನು ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ನೋಡಿ, ಮನುಷ್ಯ ಅಂದ ಮೇಲೆ ನಾವು ಸಾಕಷ್ಟು ಕಷ್ಟಗಳು, ಸಂಕೋಲೆಗಳು, ಸಾಕಷ್ಟು ಹರ್ಡಲ್ಸ್ಗಳನ್ನು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಅನುಭವಿಸ್ತಾನೆ ಇರ್ತೀವಿ. ಹೌದು, ಮನೆಯಲ್ಲಿದ್ದರೆ ದಾಂಪತ್ಯದಲ್ಲಿ ನಮಗೆ ಸಾಕಷ್ಟು ಕಿರಿಕಿರಿ ಅನುಭವಗಳು, ಅಂದರೆ ದಾಂಪತ್ಯದಲ್ಲಿ ಮುನಿಸು, ಬಿರುಕು, ಗಂಡನ ಮುಖ ಕಂಡ್ರೆ ಹೆಂಡತಿಗಾಗೋದಿಲ್ಲ, ಹೆಂಡತಿಯ ಮುಖ ಕಂಡ್ರೆ ಗಂಡನಿಗಾಗೋದಿಲ್ಲ. ಯಾಕೋ ಒಬ್ಬರ ಮುಖ ಈ ಕಡೆ, ಒಬ್ಬರ ಮುಖ ಈ ಕಡೆ. ಮಕ್ಕಳು ಮಾತುಗಳನ್ನು ಕೇಳ್ತಾ ಇರೋದಿಲ್ಲ, ಓದಿ ಅಂದರೆ ಅವರು ಓದಕ್ಕೆ ಕೂತ್ಕೊಳ್ಳೋದಿಲ್ಲ, ಸ್ಟಡಿ ಮಾಡೋದಿಲ್ಲ. ಆರೋಗ್ಯದಲ್ಲಿ ಏನೇನೋ ಸಮಸ್ಯೆಗಳು, ಈ ಕಡೆ ಕೈಗೆ ಹಣ ಬರ್ತಾ ಇಲ್ಲ, ಬಂದರೆ ನಿಲ್ತಾ ಇಲ್ಲ. ಹೀಗೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ, ಒಂದ ಎರಡ ಜೀವನದಲ್ಲಿ ಸಾಕಷ್ಟು ಕಷ್ಟಗಳ ಸಂಕೋಲೆ ಸರಮಾಲೆ ಇದ್ದಿದ್ದೆ. ಹಾಗಾದರೆ ಈ ಗುರುಪೂರ್ಣಿಮೆಯ ದಿನ ವೀಕ್ಷಕರೇ, ಏನಾದರೂ ಒಂದು ರೆಮಿಡಿಯನ್ನು ಮಾಡಿಕೊಂಡು ಆ ಜೀವನದ ಸಕಲ ಸಂಕಷ್ಟಗಳಿಂದ, ಕಷ್ಟಗಳ ಒಂದು ಸರಮಾಲೆಯಿಂದ ಹೊರಗಡೆ ಬರಬಹುದು. ಅದಕ್ಕೆ ಒಂದು ಪವರ್ಫುಲ್ ರೆಮಿಡಿಯನ್ನು ಹೇಳ್ತೀನಿ. ಅದೇನಪ್ಪ ಅಂದರೆ, ನೀವು ಗುರುಪೂರ್ಣಿಮೆಯ ದಿನ ಸ್ನಾನ ಪೂಜಾದಿಗಳ ನಂತರ ದೇವರ ಮನೆ ಎದುರುಗಡೆ ಬರಬೇಕು. ಒಂದು ಹಿತ್ತಾಳೆಯ ತಟ್ಟೆಯನ್ನು ತಗೊಳ್ಳಿ, ಅದರ ಮೇಲೆ 12 ಅರಿಶಿಣದ ಕೊಂಬುಗಳನ್ನು ಇಡಬೇಕು. ಅರಿಶಿಣದ ಕೊಂಬುಗಳನ್ನು ಇಟ್ಬಿಟ್ಟು ಅದರ ಮೇಲೆ ಕೈ ಇಟ್ಟು 12ರವರೆಗೆ ವಿಷಯಗಳನ್ನು ಹೇಳ್ಕೋಬೋದು. ದಾಂಪತ್ಯದಲ್ಲಿ ಬಿರುಕಿದೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಗಂಡ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾನೆ, ನನ್ನ ಸಹೋದರ ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ, ಅಥವಾ ನನ್ನ ಅಕ್ಕನಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ. ಹೀಗೆ ನೀವು ಮನೆಯ ಬೇರೆ ಸದಸ್ಯರ ವಿಷಯಗಳನ್ನು ಕೂಡ ಹೇಳ್ಕೋಬಹುದು. ನಿಮ್ಮ ಪರ್ಸ್ನಲ್ ಆಸೆಗಳನ್ನು, ವಿಷಯಗಳನ್ನು ಕೂಡ ಹೇಳ್ಕೋಬೋದು. ನನಗೆ ಕೆಲಸ ಸಿಗಬೇಕು, ಮದುವೆ ಸೆಟ್ ಆಗಬೇಕು, ನಾನೊಂದು ಕಾರ್ ತಗೋಬೇಕು, ಏನೇನೋ ವಿಷಯಗಳಿರುತ್ತೆ. ಆ ಎಲ್ಲ ವಿಷಯಗಳನ್ನು ಸಂಖ್ಯೆಯನ್ನು ಸೇರಿಸಿದಾಗ 12ಕ್ಕಿಂತ ಜಾಸ್ತಿ ಇರಬಾರ್ದು. ಅಪ್ ಟು 12 ವಿಷಯಗಳನ್ನು ಆ ಅರಿಶಿಣದ ಬೇರು, ಅರಿಶಿಣದ ಕೊಂಬು ಅಂತ ಏನು ಹೇಳ್ತೀವಿ, ಅದರ ಮೇಲೆ ಕೈ ಇಟ್ಟು ಹೇಳ್ಕೋಬೇಕು. ಅದಾದ ಮೇಲೆ ನೀವು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಬೀಜ ಮಂತ್ರವನ್ನು 108 ಬಾರಿ ಹೇಳಿ, ಆ ಅರಿಶಿಣ ಬೇರು, ಅರಿಶಿಣ ಕೊಂಬು ಏನಂತೀವಿ, ಅದನ್ನು ಹೊಸ ಹಳದಿಯ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ನಿಮ್ಮ ಮನೆಯ ಹತ್ತಿರ ಇರುವಂತಹ ದೇವಾಲಯದಲ್ಲಿ ದಾನ ಮಾಡಿಬಿಡ್ಬೇಕು. ಅಥವಾ ಅಕಸ್ಮಾತ್ ಇಲ್ಲ ಗುರುಗಳೇ, ದೇವಸ್ಥಾನದಲ್ಲಿ ಅವರು ದಾನ ತಗೊಳ್ಳಿಲ್ಲ ಅಂತಂತಂದರೆ, ಆ ಹಳದಿ ಬಟ್ಟೆಯಲ್ಲಿರುವಂತಹ ಆ ಅರಿಶಿಣ ಬೇರೆ ಏನಿರುತ್ತೆ ಅವುಗಳನ್ನು ನೀವು ಅರಳಿ ಮರದ ಕೆಳಗಡೆ ಬೇರಿನ ಹತ್ತಿರ ಹಾಕಿದರೂ ಆಗುತ್ತೆ. ಹಳದಿ ಬಟ್ಟೆಯನ್ನು ನೀವು ಉಪಯೋಗಿಸ್ಕೋಬೋದು. ಈ ರೀತಿ ಮಾಡೋದ್ರಿಂದ ವರ್ಷ ತುಂಬುವಷ್ಟರಲ್ಲಿಯೇ ನೀವು ಏನು ವಿಶ್ಗಳನ್ನು ಹೇಳ್ಕೊಂಡಿರ್ತೀರಿ ಆ ವಿಶ್ ಫುಲ್ಫಿಲ್ ಆಗುತ್ತೆ. ವೀಕ್ಷಕರೇ,
ಕೇಳಿದ್ದನ್ನು ಕೊಡುವಂತಹ ಗುರುಪೂರ್ಣಿಮೆಗೆ ಅರಿಶಿಣ ಬೇರಿನ ರೆಮಿಡಿ ಹೇಳಿದ್ದೀನಿ. ಇದನ್ನು ಮಾಡಿ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ. ಅಷ್ಟೇ ಅಲ್ಲ, ಈ ಗುರುಪೂರ್ಣಿಮೆಯ ದಿನ ನಾವು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡ್ತಾ ಇದ್ದೀವಿ. ಆ ಗುರುಪೂರ್ಣಿಮೆಯ ದಿನ ಎನರ್ಜೈಸ್ ಆದಂಥ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬಂದರೆ ವರ್ಷ ತುಂಬುವಷ್ಟರಲ್ಲೇ ಮನೆಯಲ್ಲೇ ಮಂಗಳ ಕಾರ್ಯ ನಡೆಯುತ್ತೆ, ಕಲ್ಯಾಣ ಕಾರ್ಯ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಹೊಸ ನೌಕರಿ ಸಿಗುತ್ತೆ, ಪ್ರಮೋಷನ್ ಆಗುತ್ತೆ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಕೇಳಿದ್ದನ್ನೆಲ್ಲ ಈ ಶ್ರೀಚಕ್ರ ಯಂತ್ರ ಕೊಡುತ್ತೆ. ಬುಕ್ ಮಾಡ್ಕೋಬೇಕಾ? ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಗುರುಪೂರ್ಣಿಮೆ ಪ್ರತಿ ತಿಂಗಳು ಬರುವಂಥದ್ದಲ್ಲ, ವರ್ಷಕ್ಕೊಮ್ಮೆ ಬರುತ್ತೆ. ಆ ದಿನ ತುಂಬ ಪವರ್ ಇರುತ್ತೆ. ಹಾಗಾಗಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ನಾವು ನಮ್ಮ ವೀಕ್ಷಕರ ಹೆಸರು ಮತ್ತು ನಿಮ್ಮ ಸಂಪೂರ್ಣ ಕುಟುಂಬದ ಮಾಹಿತಿಯನ್ನು ತಗೊಂಡು ಶ್ರೀಚಕ್ರ ಯಂತ್ರವನ್ನು ಸಿದ್ಧಿಪೀಠದ ಮೇಲೆ ಪೂಜೆಗಿಡ್ತೀವಿ. ಬುಕ್ ಮಾಡಿಸ್ಕೊಳ್ಳೋದಕ್ಕೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡಿಸ್ಕೊಳ್ಳಿ. ಗುರುಪೂರ್ಣಿಮೆಯ ದಿನ ಸಿದ್ಧಿಗೊಂಡಂತಹ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ಮನೆಗೆ ತರಿಸ್ಕೊಂಡ್ಮೇಲೆ ಸಂಪೂರ್ಣವಾದಂಥ ಗುರುವಿನ ಅನುಗ್ರಹ ನಿಮ್ಮ ಮೇಲಾಗುತ್ತೆ, ಕಷ್ಟಗಳು ಮಂಜಿನಂತೆ ಕರಗುತ್ತೆ. ಮತ್ತೆ ಮುಂದಿನ ಒಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಿಗ್ತೀನಿ. ಅಲ್ಲಿವರೆಗೂ ಭಗವಂತ ಗುರುವಿನ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲಿರಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.